ಈ ದಿನ ಏನು 101 ಪರಿಶಿಷ್ಟ ಜಾತಿಗೆ ಸೇರಿದಂತ ಪಟ್ಟಿಯಲ್ಲಿ ಲೆಫ್ಟು ರೈಟು ಸ್ಪೃಶ್ಯ ಈ 101 ಪರಿಶಿಷ್ಟ ಜಾತಿಯಲ್ಲಿನೇ ಈ ರೀತಿಯಾಗಿರ್ತಕ್ಕಂಥ ವಿಂಗಡಣೆಗಳು ನಾವು ನೋಡಿದ್ದೀವಿ. ಆದರೆ ಜಾತಿಯಲ್ಲಿ ಮಾತ್ರ ಪರಿಶಿಷ್ಟ ಜಾತಿಯಲ್ಲಿ ಮಾತ್ರ ವಿಂಗಡಣೆಯನ್ನು ನೋಡಿದ್ದೀವಿ. ಆದರೆ ಕೆಲಸಗಳಲ್ಲಿ ಎಲ್ಲಿನೂ ಪರಿಶಿಷ್ಟ ಜಾತಿಗೆ ಸೇರಿದಂಥ 101 ಜಾತಿಯಲ್ಲಿ ಅತ್ಯಂತ ಕೆಳಮಟ್ಟದ ಕೆಲಸ ಮೀಸಲಾಗಿಟ್ಟಿದ್ದು ಯಾವುದಕ್ಕೆ ಅಂತ ಹೇಳಿದ್ರೆ, ಯಾವ ಉಪಜಾತಿಗೆ ಅಂತ ಹೇಳಿದ್ರೆ ಮಾದಿಗ ಜಾತಿಗೆ ಅನ್ನೋಂಥದ್ದು ನಿಜವಾಗ್ಲೂ ನಮಗೆ ತುಂಬಾ ನೋವಿನಿಂದ ನಾನು ಹೇಳಕ್ಕೆ ಸಂದರ್ಭದಲ್ಲಿ ಹೇಳಕ್ಕೆ ಇಂಥ ಒಂದು ದಶಕಗಳ ಕೂಗು ಕಳೆದ ವಾರ ಅದು ನಮ್ಮೆಲ್ಲರ ಕನಸು ನನಸಾಗಿದೆ. ಅದರ ಒಂದು ಸವಿನೆನಪಿಗೋಸ್ಕರ ಇವತ್ತು ಸಿದ್ದರಾಮಯ್ಯರಿಗೆ ಒಂದು ಅಭಿನಂದನೆ, ಒಂದು ಸ್ಮರಣೆ ಮಾಡಿಕೊಳ್ಳುವಂಥ ದಿನ, ಜೊತೆಗೆ ಎಲ್ಲದಕ್ಕೂ ಕಾರಣೀಭೂತರಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡಿ ಇವತ್ತು ನಮಗೆ ಯಾರು ಕಷ್ಟದಲ್ಲಿ ನಮ್ಮ ಕಣ್ಣೀರನ್ನು ಒರೆಸಂತ ಕೆಲಸ ಮಾಡಿದರೆ ಅವರಿಗೆ ಒಂದು ಅಭಿನಂದನೆಯನ್ನು ಹೇಳುವಂತ ನಿಟ್ಟಿನಲ್ಲಿ ಇವತ್ತು ಸಮಾಜದ ಎಲ್ಲ ಮುಖಂಡರುಗಳು ನೊಂದ ಬೆಂದ ಧ್ವನಿಯಲ್ಲಿ ಸೇರ್ಕೊಂಡಿದೆ. ಹಾಗಾಗಿ ಅಂತ ಎಲ್ಲ ಬೆಂದ ನೊಂದ ಧ್ವನಿಯ ಬಂಧುಗಳೇ, ಇತರೆ ಸಮಾಜದ ಬಂಧುಗಳೇ ಮತ್ತು ಮಾಧ್ಯಮ ಮಿತ್ರರೇ, ಈಗಾಗಲೇ ಅವರ ನೋವು ನಲಿವು, ಈ ಒಳ ಮೀಸಲಾತಿಯ ಉದ್ದೇಶ ಎಲ್ಲವನ್ನೂ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ನಾನು ಆದರೂ ಸಹ ಇವತ್ತು ಒಬ್ಬ ವಚನಕಾರ ಹೇಳ್ತಾನೆ, ಒಬ್ಬ ಮನುಷ್ಯನ ಶರೀರವನ್ನ ಕುಲ 18 ಜಾತಿಗೆ ಹೋಲಿಕೆ ಮಾಡುವಂಥದ್ದು ನಾವು ನೋಡಿದ್ವಿ. ಚಿಕ್ಕವನ್ನ ಬ್ರಾಹ್ಮಣನಿಗೆ ಮಾಡಿದರೆ ಅಂಗಾಲು ಶುದ್ಧ ಮಾದಿಗ ಕಾಣಿರೋ ಅನ್ನಂತ ಮಾತನ್ನ ನಾವು ಕೇಳ್ಕೊಟ್ಟಿದ್ದೀವಿ, ಓದಿದ್ವಿ. ಹಾಗಾಗಿ ಅವನು ಯಾವುದೋ ಆರ್ಥಿಕ ಸ್ಥಿತಿಗತಿಯಲ್ಲಿ ಕೆಲಸ ಯಾರು ಬೇಕಾದರೂ ಏನ್ ಬೇಕಾದ್ರೂ ಮಾಡಲಿ, ಬ್ರಾಹ್ಮಣ ತಳಮಟ್ಟದ ಕೆಲಸ ಮಾಡಲಿ, ಮಾದಿಗ ದೊಡ್ಡ ಪ್ರಮಾಣದ ಕೆಲಸ ಮಾಡಲಿ, ಅದು ಆರ್ಥಿಕ ಸ್ಥಿತಿಗತಿಗೆ ಮಾಡಲಿ, ಅದಕ್ಕೆ ನಮ್ದು ಯಾವುದೇ ರೀತಿಯಾದ ಅಭ್ಯಾಸ ಇಲ್ಲ. ಕೇವಲ ಎಂಥ ದೊಡ್ಡ ವಿದ್ವಾಂಸನ್ನು ಜಾತಿಯನ್ನಂತ ಒಂದೇ ಕಾರಣಕ್ಕೋಸ್ಕರ ಆ ಅಂಗಾಲು ಶುದ್ಧ ಮಾದಿಗ ಕಾಣಿರೋ ಅಂತೇಳಿ ಆ ಒಂದು ಪಾದದ ಕಾಲಿಗೆ ಸೇರಿಸುವಂತ ಮಾತು ಎಷ್ಟು ಪ್ರಮಾಣದಲ್ಲಿ ಸರಿ ಅನ್ನೋಂಥದ್ದು ನಮಗೆ ನೋವು ತರ್ತದೆ. ಹಾಗಾಗಿ ಎಲ್ಲ ಬಂಧುಗಳಲ್ಲಿ ನಿಮಗೆ ಹೇಳದಿಸ್ತೇನೆ, ಇಂಥ ಒಂದು ಇತಿಹಾಸವನ್ನು ಬರೆಯುವಂತ ಒಬ್ಬ ಕಣ್ಣಿದ್ದು ಕುರುಡನಾದಂಥವನಿಗೆ ಕಣ್ಣು ಕೊಟ್ಟ ಇಂಥ ದಿನದಲ್ಲಿ ಸಿದ್ದರಾಮಯ್ಯನವರು ಈಗ ತಾನೇ ನಮ್ಮ ಕೆಲವು ಸಮಾಜದ ಮುಖಂಡರು ಹೇಳ್ತಾ ಇದ್ರು, ಇದು ಒಳ ಮೀಸಲಾತಿ ಒಂದು ಕೆಲಸವನ್ನ ಜಾರಿಗೆ ತರುವಂತದ್ದು ಸುಲಭ ಅಲ್ಲ, ಜೇನಿನ ಗೂಡಿಗೆ ಕೈ ಹಾಕಿದಂಥದ್ದು. ಅಂತ ಜೇನಿನ ಗೂಡಿಗೆ ಕೈ ಹಾಕಿ ಒಂದು ಸಾಮಾಜಿಕ ನ್ಯಾಯವನ್ನ ಕೊಟ್ಟಂತ ಸುದಿನವನ್ನ ಸಂಭ್ರಮ ಆಚರಣೆಯನ್ನಂತ ಮಾಡುವಂತ ಉತ್ಸಾಹ ಎಲ್ಲಿದ್ದೀರಿ? ಬೆರಳೆಣಿಕೆ ಇದು ನಮಗೆ ನೀವು ನಿಜವಾಗ್ಲೂ ನಾನು ಆಗ್ತಾನೆ ನಮ್ಮೆಲ್ಲ ಸೋದರರಿಗೆ ಹೇಳ್ತಾ ಇದ್ದೆ. ಹಾಗಾಗಿ ಅದೇನೇ ಇರಲಿ, ಮುಂದಿನ ವಿಚಾರ ದಿನಮಾನಗಳಲ್ಲಿ ಯಾವತ್ತು ನಿಮ್ಮಲ್ಲಿ ಒಗ್ಗಟ್ಟಿರೋದಿಲ್ಲೋ, ಕೇವಲ ನಿಮ್ಮಲ್ಲೆಲ್ಲ ಎಲ್ಲರಲ್ಲಿನೂ ಯೂನಿಟ್ ಇಸ್ ಸ್ಟ್ರೆಂತ್ ಅಂತಾರೆ, ಒಗ್ಗಟ್ಟಿನಲ್ಲಿ ಬಲ ಇದೆ. ಈ ರೀತಿ ಮನಗಂಡು ನಮ್ಮ ಇವತ್ತು ಆಂಜನೇಯ ಸಾಹೇಬರ ಧ್ವನಿ, ಅವರಿಗೆ ಬೆಂಬಲವಾಗಿ ನಿಂತಂತ ಎಲ್ಲ ಈ ಸಮಾಜದ ಮುಖಂಡರ ನಾಯಕರ ಧ್ವನಿ ಆಗಿ ಅವರ ಧ್ವನಿ ಎತ್ತಕ್ಕೆ ಇದನ್ನ ಬಂಜೆ ಬೇನಬಲ್ಲಳೆ, ಮಲತಾಯಿ ಮುದ್ದಬಲ್ಲಳೆ, ನೊಂದವರ ನೋವು ನೋಯ್ದವರು ಎತ್ತಬಲ್ಲರು ಅನ್ನೋ ರೀತಿಯಲ್ಲಿ ಇವರೆಲ್ಲ ಕಷ್ಟ ಕಾರ್ಪಣ್ಯಗಳನ್ನ ತಳಮಟ್ಟದಿಂದ ನೋಡಿದಂತ ಆಯಿಂದ ನಾಯಕ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅನ್ನರಾಮಯ್ಯ, ಸಿದ್ದರಾಮಯ್ಯ ಅಲ್ಲ ಅನ್ನರಾಮಯ್ಯನವರು ಇಂಥ ಒಂದು ಜೇನುಗುಟ್ಟಿಗೆ ಕೈ ಹಾಕಿ ಎಂಥ ಸವಾಲನ್ನ ಸ್ವೀಕರಿಸಿ ಸೋಷಿಯಲ್ ಜಸ್ಟಿಸ್ ಏನಿವತ್ತು ಸಮಾಜದಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಶೋಷಣೆಗೆ ತುಳಿತಕ್ಕೆ ಒಳಪಟ್ಟಂತ ಈ ಸಮಾಜಕ್ಕೆ ಎಲ್ಲ ನ್ಯಾಯವನ್ನು ಕೊಡೋ ನಿಟ್ಟಿನಲ್ಲಿ ಇದನ್ನ ಕಳೆದ 5 ದಿನದ ಕೆಳಗಡೆ ಜಾರಿಗೆ ತಂದಿದ್ದಾರೆ.
ಅವರಿಗೆಲ್ಲರೂ ನಾವು ಜೋರಾದ ಚಪ್ಪಳೆಯ ಮುಖಾಂತರ ಅಭಿನಂದನೆ ಹೇಳಕ್ಕೆ ಬಯಸಿ